ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ರಾಜಮುಂಟೆಯಿಂದ ಅನ್ನಪೂರ್ಣ ಅಂತೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗ ಹರ್ಷ ಅಂತೇಳಿ ಅವ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಅವರು 99 ಹುಟ್ಟಿದ್ದು. ಓಕೆ, 1ನೇ ತಾರೀಕು 1ನೇ ತಿಂಗಳು 4ನೇ ತಾರೀಕು 1/4/1999. 99. ಅವರು ಹುಟ್ಟಿರೋದ್ರ ಪ್ರಕಾರ ಹೆಸರು ಇಟ್ಟಿಲ್ಲ. ಅವ್ರು ಹುಟ್ಟಿರೋದ್ರ ಪ್ರಕಾರ ಹೆಸರು ಬರಲ್ಲ ಅಂತೇಳಿ ನಾವು ಬೇರೆ 1ನೇ ತಾರೀಕು 4ನೇ ತಿಂಗಳಾ? ಅಲ್ಲ, 1ನೇ ತಿಂಗಳು 4ನೇ ತಾರೀಕು 4/1/99. 99. ಓಕೆ, ಟೈಮು? ಟೈಮ್ 10 ಗಂಟೆ 10 ನಿಮಿಷ ಮೇಡಮ್. ಬೆಳಗ್ಗೆನಾ? ಸೋಮವಾರ 10 ಗಂಟೆ 10 ನಿಮಿಷ ಬೆಳಿಗ್ಗೆ ಅಲ್ವಾ? ಹ್ಞೂ ಅಂತ. ಬೆಳಗ್ಗೆ. ಮೇಡಮ್ ನಮಸ್ತೆ. ಕಟಕ ರಾಶಿ ಪುಷ್ಯ ನಕ್ಷತ್ರ ಬರುತ್ತೆ. ಏನ್ ಪ್ರಶ್ನೆ ನಿಮ್ದು? ಮದ್ವೆ ಎಷ್ಟನೇ ವರ್ಷದಲ್ಲಿ ಅವ್ರಿಗೆ ಕೂಡ ಬರುತ್ತೆ ಅಂತ ಬೇಕಾಗಿತ್ತು ಮೇಡಮ್. ಏನ್ ಮಾಡ್ತಿದ್ದಾರೆ ಇವಾಗ? ಕೆಲಸ ಮಾಡ್ತಿದ್ದಾರಾ? ಅವ್ರು MS ಮಾಡಿ ಫಾರಿನ್ ಅಲ್ಲಿ ಇದ್ದಾರೆ. ಹಾ ಮದುವೆ ಕೂಡ ಬರುತ್ತೆ. ಇವಾಗ ನಡೀತಿರೋ ಟೈಮು ಶುಕ್ರ ದಶ ನಡೀತದೆ. 2023 43ವರೆಗೂ ಇರುತ್ತೆ. ಸೊ ಮದುವೆ ಅಂತ ಬಂದಾಗ ಈಗ ನೋಡಿ, ಇವ್ರದ್ದು ರಾಶಿ ಅಂತ ಬಂದಾಗ ಕಟಕ ರಾಶಿ ಬರ್ತಿದೆ. ಸೊ ಮದುವೆ ಮಾಡ್ಬೋದು. ಇವಾಗ ಟೈಮ್ ತುಂಬ ಚೆನ್ನಾಗಿದೆ. ಇವಾಗ 1.5 ವರ್ಷ 2 ವರ್ಷದಲ್ಲಿ ಮದುವೆ ಆಗತ್ತೆ ಅಂತ ಹೇಳುತ್ತೆ. ಮತ್ತು ಲಗ್ನದಲ್ಲಿ ಕೂಡ ಗುರು ಕೇತು ಇದ್ದಾರೆ. ಆದರೆ ಎಲ್ಲ ಒಂದು ಕಡೆ ಇವ್ರಿಗೂ ಕೂಡ ಶುಕ್ರ ಕೆಟ್ಟಿದ್ದಾನೆ. ಶುಕ್ರ ವ್ಯಯಸ್ಥಾನದಲ್ಲಿದ್ದಾನೆ, 12ನೇ ಮನೆ ಕೆಟ್ಟಿದೆ. ಹಾಗಾಗಿ ಇವ್ರಿಗೆ ಯಾಕಂದರೆ ಮದುವೆ ಅಂತ ಬಂದಾಗ ಗುರು ಶುಕ್ರ ಎಲ್ಲ ತುಂಬ ಚೆನ್ನಾಗಿರಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಬೇಗ ಮದುವೆ ಆಗುತ್ತೆ. ಅವ್ರು ಫಾರಿನಲ್ಲಿರಲಿ, ನಿಮ್ಮ ಹತ್ರ ಇರಲಿ, ನೀವೇ ನಾವು ಕೊಡೋವಂತಹ ಕೆಲವೊಂದು ಸ್ಟೋನನ್ನು ಮನೇಲಿಟ್ಟು ಪೂಜೆ ಮಾಡಿ, ಖಂಡಿತ ಮದುವೆ ಸೆಟ್ ಆಗುತ್ತೆ. ಓಕೆ, ಧನ್ಯವಾದ ಮೇಡಮ್. ಅದು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಮೇಡಮ್. ಸ್ಕ್ರೀನ್ ಮೇಲ್ ಕಾಣ್ತಿದೆಯಲ್ಲ ಮೇಡಮ್, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ ಡೀಟೇಲ್ ಆಗಿ ಹೇಳ್ತಾರೆ. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ನನ್ನ ಹೆಸರು ಕುಮಾರಸ್ವಾಮಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಹೇಮಂತ್ ಕುಮಾರ್ ಅಂತ ಮಗ. ಅವನಿಗೆ 3 ವರ್ಷದಿಂದ ಮದುವೆಗೆ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 24/2/1994. ಓಕೆ, ಹುಟ್ಟಿದ ಟೈಮು 12:40 AM. 12:40 AM. ಓಕೆ ಸರ್, ಮಾತಾಡಿ ಮೇಡಮ್. 12:40 AM ನೈಟಾ? ಹಲೋ ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಟಕ ರಾಶಿ ಪುಷ್ಯ ನಕ್ಷತ್ರನಾ? ಹೌದು. ಹೇಳಿ ಸರ್. ಅವನಿಗೆ 3 ವರ್ಷದಿಂದ ಮದುವೆಗೆ ಟ್ರೈ ಮಾಡ್ತಾ ಇದ್ದೀವಿ. ಮದುವೆ ಗೊತ್ತಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಹಿಂಗೆ ನಡೀತಾ ಇದೆ 3 ವರ್ಷದಿಂದ. ಏನ್ ಮೇಡಮ್ ಪ್ರಾಬ್ಲಮ್? ಈ 2024 24/2/1994 ಇದೆ ಸರ್. ಡೇಟ್ ಆಫ್ ಬರ್ತ್ ಹಾಕೊಂಡಿದ್ದೀನಿ. 2026 ಈಗ ಫೆಬ್ರವರಿಯಿಂದ ಅವ್ರಿಗೆ ಒಂದು ಒಳ್ಳೆ ಟೈಮ್ ನಡೀತಾ ಇದೆ. ಆದರೆ ಅವರ ಮದುವೆಗೆ ಗುರು 12ನೇ ಮನೇಲಿ ಇರ್ತಾನೆ. ಗುರು ಕೆಟ್ಟಿದ್ದಾನೆ ಅಂತ ಅಂದರೆ ಗುರುಗೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರ ಮಾಡಿಕೊಂಡಾಗ ಖಂಡಿತ ಮದುವೆ ಆಗುತ್ತೆ. ಯಾಕಂದರೆ ಇವರ ಲಗ್ನನೂ ಕೆಟ್ಟಿದೆ. ಲಗ್ನದಲ್ಲೂ ಕೂಡ ರಾಹು ಕೇತು ಇರೋದ್ರಿಂದ ಅವರು ಎಲ್ಲ ಒಂದು ಕಡೆ ಲವ್ ಮ್ಯಾರೇಜ್ ಆಪ್ಷನ್ ಇತ್ತು, ಇಲ್ಲ ಮದುವೆ ಸೆಟ್ಟಾಗಿ ಕ್ಯಾನ್ಸಲ್ ಆಗುವಂಥದ್ದು ಕೂಡ ಇರುತ್ತೆ. ನೀವು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನನ್ನು ಕೊಡ್ತೀನಿ, ಜಸ್ಟ್ ನೀವು ಮನೇಲಿ ಇಟ್ಕೊಳ್ಳಿ, ಖಂಡಿತ ಮದುವೆ ಆಗುತ್ತೆ. ಇವ್ರಿಗೆ 12ನೇ ಭಾವ ಕೆಟ್ಟಿದೆ. ಅದನ್ನು ಮತ್ತು ಲಗ್ನಕ್ಕೂ ಕೂಡ ಇವರು ಲಗ್ನನೂ ಚೆನ್ನಾಗಿಲ್ಲ. ಹಾಗಾಗಿ ಲಗ್ನನೂ ಕೆಟ್ಟಿರೋದ್ರಿಂದ ಅದಕ್ಕೆ ಬೇಕಾದಂತಹ ಸ್ಟೋನು ನೀವು ಮನೇಲಿ ಇಟ್ಕೊಂಡ್ರೆ ಬೇಗ ಈ ವರ್ಷದಲ್ಲೇ ಇವ್ರಿಗೆ ಮದುವೆ ಆಗುತ್ತೆ. ಈ ವರ್ಷದ ಒಳಗಡೆನೆ ಮದುವೆ ಆಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮ್ಯಾಮ್. ನನ್ನ ಹೆಸರು ನವ್ಯ ಅಂತ, ಬೊಮ್ಮಸಂದ್ರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 26/8/2007, ಶ್ರೇಯಸ್ ಗೌಡ ಅಂತ. ಮಧ್ಯಾಹ್ನ 12:20. ಮಧ್ಯಾಹ್ನ 12:20. ಓಕೆ, ಏನ್ ಪ್ರಶ್ನೆ ಇದೆ? 12:20 ಮಧ್ಯಾಹ್ನ ಅಲ್ವಾ? PM ಬರುತ್ತೆ. 12:20. ಸರಿ ಮೇಡಮ್, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮಕರ ರಾಶಿ ಬರುತ್ತೆ, ಶ್ರವಣ ನಕ್ಷತ್ರ. ಮೇಡಮ್, ನಾನು ಬೊಮ್ಮಸಂದ್ರ ನವ್ಯ ಅಂತ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿ ಮೇಡಮ್, ಏನು ಪ್ರಶ್ನೆ? ಮೇಡಮ್, ಅವ್ನ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಎಜುಕೇಶನ್ ಏನು ಮಾಡ್ತಿದ್ದಾರೆ ಈಗ? ಇವಾಗ ಡಿಗ್ರಿ ಸೇರ್ಕೊಂಡಿದ್ದಾರೆ. ಓದೋದ್ರಲ್ಲಿ ಡಲ್ ಆಗಿದ್ದಾರೆ ಅನ್ಸುತ್ತೆ. ಹೌದು ಮೇಡಮ್, ತುಂಬಾ ಡಲ್ಲು. ಏನ್ ಮಾಡ್ಬೇಕು ಏನು? ಯಾಕಂದ್ರೆ ಹೇಳ್ತೀರಾ? ಹೇಳಿ.
ಹೇಳ್ತಾ ಇದ್ದೀನಿ 2024ರಿಂದ ಅವರಿಗೆ ರಾಹುದೋಷ ನಡೀತಿದೆ. ಸ್ಪೋರ್ಟ್ಸಲ್ಲಿ ಬೇರೆ ಆ್ಯಕ್ಟಿವಿಟೀಸಲ್ಲೆಲ್ಲ ಜಾಸ್ತಿ ಇರ್ತಾರೆ, ಬಟ್ ಹೇಳಿದ ಮಾತು ಸ್ವಲ್ಪ ಕೇಳಲ್ಲ, ಎಲ್ಲೋ ಒಂದು ಕಡೆ ಸ್ವಲ್ಪ ಹಠ ಮಾಡ್ತಾ ಇರ್ತಾರೆ. ನೀವೊಂದು ಹೇಳಿದ್ರೆ ಅವರೊಂದು ಮಾಡ್ತಾರೆ. ಬಟ್ ಸೂರ್ಯ ಮತ್ತು ಶನಿ ಎಲ್ಲ ಒಟ್ಟಿಗೆ ಇರೋದ್ರಿಂದ ಅವ್ರಿಗೆ 8ನೇ ಮನೇಲಿ ಇರೋದ್ರಿಂದ ಖಂಡಿತ ಯಾವತ್ತಾದರೂ ಒಂದಿನ ಅವ್ರ ಮೇಲೆ ಕೇಸು, ಕೋರ್ಟು, ಕಂಪ್ಲೇಂಟು ಈ ಥರದ್ದೊಂದು ಆಪಾದನೆಗಳು ಬರುತ್ತೆ. ಅದನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ ನೀವು, ಇಲ್ಲಾಂತಂದರೆ ತುಂಬ ಕಷ್ಟ ಆಗುತ್ತೆ. ಜೊತೆಗೆ ಈಗ ಸ್ವಲ್ಪ ರಾಂಗಲ್ಲಿರ್ತಾರೆ, ಹೇಳಿದ ಮಾತು ಕೇಳೋದಿಲ್ಲ. ಇದಕ್ಕೆ ಬೇಕಾದಂತಹ ಕೆಲವೊಂದು ಸ್ಟೋನು, ಬ್ರೇಸ್ಲೆಟ್ ಕೊಡ್ತೀನಿ. ಅವರು ಇರೋ ಜಾಗದಲ್ಲಿ ಇಡಿ ಅಥವಾ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತ ಫಸ್ಟು ಅವರ ಹಠವನ್ನು ಈಚೆ ತೊಗೊಂಡು ಬನ್ನಿ, ಇಲ್ಲಾಂದರೆ ಇದು ಮುಂದಕ್ಕೆ ಅವರ ಲೈಫನ್ನು ಸ್ವಲ್ಪ ಹಾಳು ಮಾಡುತ್ತೆ. ಲೈಫ್ ಹಾಳು ಮಾಡ್ಕೊಳ್ಳೋದು ಅಥವಾ ಫ್ರೆಂಡ್ಸ್ ಜೊತೆ ಸೇರೋದು, ಎಲ್ಲೋ ಒಂದು ಕಡೆ ಬ್ಯಾಡ್ ಹ್ಯಾಬಿಟ್ಸ್ ಕಲಿಯೋದು, ಇದೆಲ್ಲವೂ ಕೂಡ ನಡೀತಾ ಇರ್ಬೋದು. ಇವಾಗ ಟೈಮ್ ಕೂಡ ತುಂಬ ಬ್ಯಾಡ್ ಆಗಿದೆ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕು ಮೇಡಮ್, ಇಲ್ಲಾಂದರೆ ತೊಂದರೆ ಆಗುತ್ತೆ.